ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಸ್ವೀಟ್ ರೆಸಿಪಿ ಹೇಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಬರೀ ಮಾವಿನ ಹಣ್ಣಲ್ಲಿ ಸೀಕರಣೆ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ತಾರೆ. ತುಂಬ ವೆರೈಟೀಸ್ ಮಾಡ್ತಾರೆ. ಮಾವಿನ ಹಣ್ಣು ಸೀಕರಣೆ, ಜ್ಯೂಸು ಮತ್ತು ಐಸ್ ಕ್ರೀಮು, ಕುಲ್ಫಿ, ಇದೇ ಥರದ್ದು ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾರೆ. ಹಿಂಗೆ ತುಂಬ ವೆರೈಟೀಸ್ ಮಾಡ್ತಾರೆ. ಅದರಲ್ಲಿ ಇದನ್ನು ಒಂದು ಸೇರಿಸ್ಕೊಂಬಿಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಮಕ್ಕಳಿಗೆ ಯಾರ್ಯಾರು ಮಾವಿನ ಹಣ್ಣು ಸೀಕರಣೆ ಇಷ್ಟಪಡಲ್ಲ, ಒಬ್ಬೊಬ್ಬರು ಅವರಿಗೆ ಹಣ್ಣನ್ನು ಸಹ ಇಷ್ಟಪಡಲ್ಲ, ಅವ್ರಿಗೆ ಈ ಥರ ಹಲ್ವಾ ಮಾಡಿಬಿಟ್ಟು ಕೊಟ್ಬಿಟ್ರೆ ಯಾವುದು ಅಂತ ಗೊತ್ತಾಗಲ್ಲ. ತುಂಬ ಕಲರ್ಫುಲ್ಲಾಗೂ ಇರುತ್ತೆ. ಯಾವುದೇ ಬೇರೆ ಕಲರ್ ಹಾಕೋದು ಬೇಕಾಗಲ್ಲ. ಫುಡ್ ಕಲರ್ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಮಾಡ್ತಾರಲ್ಲ ಹಲ್ವಾಗೆ, ಆ ಥರ ಹಾಕೋದು ಬೇಕಾಗಿರಲ್ಲ. ನ್ಯಾಚುರಲ್ ಕಲರು, ನ್ಯಾಚುರಲ್ಲಾಗೇ ಟೇಸ್ಟು ಸಿಹಿಯಾಗೂ ಇರುತ್ತೆ. ಸಕ್ಕರೆ ಬೆಲ್ಲ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ತುಂಬ ಸ್ವೀಟಾಗಿರೋ ಹಣ್ಣು ತಗೊಂಬಂದರೆ ನೋಡಿ, ನಾನಿಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಬಂದಿದ್ದೀನಿ. ಒಂದು ಮಾವಿನ ಹಣ್ಣಲ್ಲಿ ಸ್ವಲ್ಪ ಅಷ್ಟೇ ಮಾಡಿದ್ದೀನಿ ನಾನು. ಬೇಕಂದರೆ ನೀವು 2, 3, 4 ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಮಾವಿನ ಹಣ್ಣು ಹಾಕ್ಕೊಂಡು ಅದಕ್ಕೆ ಸರಿಸಮನಾಗಿ ಕಾರ್ನ್ ಫ್ಲೋರ್ ಹಾಕಬೇಕಾಗುತ್ತೆ ಇಲ್ಲಿ. ಮತ್ತು ಸಕ್ಕರೆ, ತುಪ್ಪ, ಇದಿಷ್ಟೇ ಬೇಕಾಗಿರೋದು. ಬೇರೆ ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ಇದು ಮಾಡೋದಕ್ಕೆ. ಕಟ್ ಮಾಡಿದ್ದೀನಿ ನೋಡಿ, ಮಾವಿನ ಹಣ್ಣು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡಬೇಕು. ಕೆಲವೊಂದು ಮಾವಿನ ಹಣ್ಣು ನಾರಿರುತ್ತೆ, ಅದನ್ನು ನೈಸಾಗಿ ಪೇಸ್ಟ್ ಮಾಡಾದಮೇಲೆ ಫಿಲ್ಟ್ರ್ ಮಾಡಬೇಕು ಅದನ್ನು. ಆವಾಗ ಚೆನ್ನಾಗಿ ಜಲ್ಲಿಯಾಗಿ ಬರುತ್ತೆ ಹಲ್ವಾ ಅಥವಾ ಮಾವಿನ ಹಣ್ಣಿಂದು ಜಲ್ಲಿ. ತುಂಬ ರುಚಿಯಾಗಿರುತ್ತೆ. ಯಾರ ಮಕ್ಕಳು ಸೀಕರಣೆ ಮಾವಿನ ಹಣ್ಣು ಇಷ್ಟಪಡಲ್ವೋ ಅವರಿಗೆ ಈ ಥರ ಸ್ವೀಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಕೇಳಿನೂ ಮಾಡಿಸ್ಕೊಳ್ತಾರೆ. ನೋಡಿ, ಇವಾಗ ಮಾವಿನ ಹಣ್ಣನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ಳೋದು. ದಪ್ಪ ತಳದ ಪಾತ್ರೆ ಇರುತ್ತಲ್ಲ, ಸ್ಟೀಲ್ ಅಥವಾ ಈ ಥರ ಪಾತ್ರೆ ಇರೋದ್ರಲ್ಲಿ ಹಾಕ್ಕೋಬೋದು. ಆವಾಗ ಹಲ್ವಾ ಮಾಡಬೇಕಾದ್ರೆ ತಳ ಹಿಡಿಯೋದಿಲ್ಲ ಮತ್ತು ಸೀದೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಇದು ಹಲ್ವಾ ಆಗಿರೋದ್ರಿಂದ ಆಗ ಹಲ್ವಾ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಆಗಿದೆ. ಇವಾಗ ಇದಕ್ಕೆ 1 ಟೀ ಕಪ್ಪಲ್ಲಿ ಬರೀ 1/4 ಕಪ್ಪು ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ ಮಾವಿನ ಹಣ್ಣು ತುಂಬ ಸ್ವೀಟಾಗಿತ್ತು, ಅದಕ್ಕೋಸ್ಕರ. ನೀವು ಸಕ್ಕರೆ ಬದಲು ಬೆಲ್ಲನೂ ಉಪಯೋಗಿಸ್ಕೋಬೋದು. ನೋಡಿ, ಇದೇ ಥರ ಕೆದಕ್ತಾನೆ ಇರಬೇಕು, ಸ್ವಲ್ಪ ಸಕ್ಕರೆ ಕರಗೋವರೆಗೂ. ಆಮೇಲೆ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಒಂದು ಮಾವಿನ ಹಣ್ಣಿಗೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ನೀವು 2, 3 ಹಾಕ್ಕೊಂಡ್ರೆ ಅದಕ್ಕೆ ತಕ್ಕಂತೆ ನೀವು ಕಾರ್ನ್ ಫ್ಲೋರು ಒಂದು ಸ್ವಲ್ಪ 4ರಿಂದ 5 ಮಾವಿನ ಹಣ್ಣು ಹಾಕ್ಕೊಂಡ್ರೆ ನೀವು 4 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೋಬೋದು. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಇದೇ ಥರ ಕುದಿಸ್ತಾ ಇರಬೇಕು ಇದನ್ನು. ಸ್ವಲ್ಪ ಹೊತ್ತು, ಒಂದು 10 ನಿಮಿಷದ ಥರ ನಾನು ಸ್ಪೂನ್ ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ, ಮಿಸ್ ಆಗಿಬಿಟ್ಟು. ಇದೇ ಥರ ಕುದಿಸ್ತಾ ಇರಬೇಕು. ಆಮೇಲೆ ಕುದಿಸಿದಾದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದೇ ಥರನೇ ಕೆದಕ್ತಾನೆ ಇರಬೇಕು. ತುಪ್ಪ ಹಾಕ್ಬಿಟ್ಟು ಆವಾಗ ನೋಡಿ, ಇವಾಗ ಇದೇ ಥರನೇ ಮಿಕ್ಸ್ ಮಾಡ್ತಾನೆ ಇರಬೇಕು ತುಪ್ಪ ಹಾಕಿ. ನಾನು ಮಧ್ಯದಲ್ಲಿ 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಮತ್ತೆ ಹಾಕೋದು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಆಗಿದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ಎಣ್ಣೆ, ಅದೇನು ಸಕ್ಕರೆ ಪಾಕದ್ದು ಮತ್ತು ತುಪ್ಪದ್ದು ತಳ ಬಿಡ್ತಾ ಇರಬೇಕು. ಸ್ವಲ್ಪ ತೆಳು ಅಂಶ ಹೋಗ್ಬಿಟ್ಟು ಅದು ಗಟ್ಟಿ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ಕೆದಕ್ತಾನೆ ಇರಬೇಕು. ನೋಡಿ, ಇನ್ನು ಕುದಿತಾ ಇದೆ, ಅದು ಕೆದಕ್ತಾ ಇರಬೇಕು ಹಂಗೇ. ಆವಾಗ ಹಲ್ವಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ತುಪ್ಪ ಹಾಕೋದು ತೋರಿಸ್ತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ. ನೋಡಿ, ಕೆದಕ್ತಾನೆ ಇರಬೇಕು. ಇದೇ ಥರ ಹಲ್ವಾ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಆಗಿದೆ ನೋಡಿ, ಸ್ವಲ್ಪ ಒಂದು ಮುಕ್ಕಾಲು ಭಾಗ ಆಗಿದೆ. ಇನ್ನು 10 ನಿಮಿಷ ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ಆವಾಗ ಹಲ್ವಾ ರೆಡಿ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ನೋಡಿ. ಸ್ವಲ್ಪ ಆಗಿದೆ ಇವಾಗ ಇದಕ್ಕೆ ನಾನು ವಾಟರ್ ಮೆಲನ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಕೂಡ ಹಾಕೋಬೋದು, ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನಾನು ರುಚಿಯಾಗಿರುತ್ತೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಸಿಗುತ್ತೆ ಅಂತ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹಂಗೆ ಡ್ರೈ ರೋಸ್ಟ್ ಮಾಡಬೇಕು. ಆಗಿದೆ ಇದಕ್ಕೆ ಹಾಕ್ತಾಯಿದ್ದೀನಿ ಹಲ್ವಾಗೆ. ಇದನ್ನು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಆಗೋ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ. ಇವಾಗ ಒಂದು ಹದಕ್ಕೆ ಬಂದಿದೆ. ಇವಾಗ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಸವರ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇದಕ್ಕೆ ಈ ಪ್ಲೇಟಲ್ಲಿ ಹಾಕ್ಬಿಟ್ಟು ನೀವು ಸಂಜೆ ಮಾಡಿಟ್ರೆ ತುಂಬ ಒಳ್ಳೆಯದು. ಇಡೀ ರಾತ್ರಿ ಪೂರ್ತಿ ತಣ್ಣಗಾಗುತ್ತೆ ಮತ್ತು ಬೆಳಗ್ಗೆ ತಿನ್ಬೋದು. ತುಂಬ ಕೋಲ್ಡಾಗಿರೋದು ಇಷ್ಟಪಡೋರಿದ್ದರೆ, ಕೋಲ್ಡ್ ಐಟಮ್ಸ್ ಇಷ್ಟಪಡೋರಿದ್ದರೆ, ಐಸ್ ಕ್ರೀಮ್ ಈ ಥರ ತಣ್ಣಗೆ ಬೇಕಂದರೆ ರಾತ್ರಿ ಪೂರ್ತಿ ನೀವು ಹೊರಗಡೆ ಇಡೋ ಬದಲು ಫ್ರಿಜ್ಜಲ್ಲಿಟ್ಟು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂದ ಈ ಸ್ವೀಟ್ನ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ, ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ನ್ಯೂ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.